ನೇತಾಡುವ ಗುಂಡು ಸೂಜಿಗಳು. ಈ ಚಟುವಟಿಕೆಯನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳು: ಸೂಜಿಗಳು ಅಥವಾ ಗುಂಡು ಸೂಜಿಗಳು, ಒಂದು ಕಾಂತ, ದಾರ ಮತ್ತು ಬೆಂಕಿ ಪೊಟ್ಟಣ. ನಮಗೆಲ್ಲರಿಗೂ ತಿಳಿದಿರುವಂತೆ ಕೆಲವು ವಸ್ತುಗಳು ಕಾಂತಕ್ಕೆ ಆಕರ್ಷಿತವಾಗುತ್ತವೆ ಮತ್ತು ಕೆಲವು ವಸ್ತುಗಳು ಆಕರ್ಷಿತವಾಗುವುದಿಲ್ಲ. ಆಕರ್ಷಿತವಾಗುವ ವಸ್ತುಗಳನ್ನು ಕಾಂತೀಯ ವಸ್ತುಗಳು ಎಂದು ಕರೆಯುತ್ತೇವೆ. ಈ ಕಾಂತೀಯ ವಸ್ತುವಿನ ಆಕರ್ಷಕ ಗುಣ ಮತ್ತು ಅದು ಹೇಗೆ ಆಕರ್ಷಕ ಗುಣವನ್ನು ಕಳೆದುಕೊಳ್ಳುತ್ತದೆ ಎಂಬುದನ್ನು ಕುರಿತು ಒಂದು ಚಿಕ್ಕ ಚಟುವಟಿಕೆಯನ್ನು ಮಾಡೋಣ. ಮೊದಲಿಗೆ 6 ರಿಂದ 7 ಗುಂಡು ಸೂಜಿಗಳನ್ನು ತೆಗೆದುಕೊಳ್ಳಿ ಮತ್ತು ಅದೇ ಸಂಖ್ಯೆಯಲ್ಲಿ ಒಂದೇ ಉದ್ದವಿರುವ ದಾರಗಳನ್ನು ತೆಗೆದುಕೊಳ್ಳಿ. ಈಗ ತೋರಿಸಿರುವಂತೆ ದಾರದ ಒಂದು ತುದಿಯಲ್ಲಿ ಗಂಟನ್ನು ಹಾಕಿ ಅದರೊಳಗೆ ಗುಂಡು ಸೂಜಿಯನ್ನು ತೂರಿಸಿ ಬಿಗಿ ಮಾಡಿ. ಉಳಿದ ಎಲ್ಲಾ ಗುಂಡು ಸೂಜಿಗಳನ್ನು ಕೂಡ ಇದೇ ರೀತಿ ದಾರದಿಂದ ಕಟ್ಟಿ. ಕಾಂತವನ್ನು ಒಂದು ನಿರ್ದಿಷ್ಟ ಎತ್ತರದಲ್ಲಿ ಇರಿಸಿ ನಂತರ ಗುಂಡು ಸೂಜಿಗಳ ತುದಿಗಳನ್ನು ಕಾಂತಕ್ಕೆ ಅಂಟಿಸಿ. ಎಲ್ಲಾ ಗುಂಡು ಸೂಜಿಗಳ ದಾರದ ಎಳೆಗಳನ್ನು ಒಟ್ಟಿಗೆ ಕೈಯಲ್ಲಿ ಹಿಡಿದು ನಿಧಾನವಾಗಿ ಅವುಗಳನ್ನು ಕಾಂತದಿಂದ ದೂರಕ್ಕೆ ಎಳೆಯಿರಿ. ಗುಂಡು ಸೂಜಿಗಳು ಕಾಂತದಿಂದ ಪ್ರತ್ಯೇಕವಾಗಬೇಕು, ಆದರೆ ಇನ್ನೂ ಕಾಂತಕ್ಕೆ ಆಕರ್ಷಿತವಾಗಿ ತೂಗುತ್ತಿರಬೇಕು. ಈ ಸಮಯದಲ್ಲಿ ದಾರಗಳನ್ನು ಎಳೆಯುವುದನ್ನು ನಿಲ್ಲಿಸಿ. ಈಗ ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಬಳಸಿಕೊಂಡು ಕಾಂತದ ಕಡೆಗೆ ಆಕರ್ಷಿತವಾಗಿರುವ ಗುಂಡು ಸೂಜಿಗಳನ್ನು ಬಿಸಿ ಮಾಡಲು ಪ್ರಾರಂಭಿಸಿ. ಉರಿಯುತ್ತಿರುವ ಬೆಂಕಿ ಕಡ್ಡಿಯನ್ನು ಉಪಯೋಗಿಸುವಾಗ ಜಾಗ್ರತೆ ವಹಿಸಿ. ಮುಂದೇನಾಗಬಹುದೆಂದು ಯೋಚಿಸುತ್ತಿರುವಿರಾ? ಬನ್ನಿ ಕಾದು ನೋಡೋಣ. ಎಲ್ಲಾ ಸೂಜಿಗಳು ಬೀಳುತ್ತಿರುವುದನ್ನು ನಾವು ಗಮನಿಸಬಹುದು. ನಾವು ಮೊದಲೇ ಗಮನಿಸಿದಂತೆ ಕಾಂತದಿಂದ ಪ್ರತ್ಯೇಕಗೊಂಡ ಸೂಜಿಗಳು ತೂಗುತ್ತಿರಲು ಕಾರಣವೇನಿರಬಹುದು? ಹೌದು, ಸೂಜಿಗಳು ಕಾಂತೀಯ ಗುಣವನ್ನು ಹೊಂದಿರುವುದರಿಂದ ಅವು ಕಾಂತಕ್ಕೆ ಆಕರ್ಷಿತವಾಗುತ್ತವೆ ಮತ್ತು ಅವು ಕಾಂತದಿಂದ ಸ್ವಲ್ಪ ದೂರವಿದ್ದರೂ ಸಹ ಅದಕ್ಕೆ ಆಕರ್ಷಿತವಾಗಿ ಅಂಟಿಕೊಳ್ಳಲು ಪ್ರಯತ್ನಿಸುತ್ತವೆ. ಹಾಗೆಯೇ ಬಿಸಿ ಮಾಡಿದ ನಂತರ ಗುಂಡು ಸೂಜಿಗಳು ಕೆಳಕ್ಕೆ ಬೀಳಲು ಕಾರಣವೇನು? ಸೂಜಿಗಳನ್ನು ಬಿಸಿ ಮಾಡಿದಾಗ ಅವುಗಳು ಕಾಂತೀಯ ಗುಣವನ್ನು ಕಳೆದುಕೊಳ್ಳುತ್ತವೆ. ಆದ್ದರಿಂದ ಕಾಂತದೆಡೆಗಿನ ಆಕರ್ಷಣೆಯನ್ನು ಕಳೆದುಕೊಂಡು ಅವು ಬೀಳುತ್ತವೆ.